ಸಾಂಬಾರ್ಗೆ ಖಾರ ರುಬ್ಕೋತಾವ್ರೆ. ಇದು ಮಾರನೇ ದಿನ ಬೆಳಗ್ಗೆ ಮುಖ್ಯವಾಗಿ ಬೇಕಿರೋದು ಭಕ್ತಿ. ಇಲ್ಲಿ ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಅಪ್ಪ ಸೈಡಲ್ಗೆ ಎಲ್ಲ ಬಿಚ್ತಾವ್ರು ನೋಡ್ರಿ. ದೀಪದ್ದು ಎಣ್ಣೆನೆಲ್ಲ ತಲೆಗೊರೆಸ್ಕೊಳೋದು ಮಾತ್ರ ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಜಾಣೆ ಮಗಳು ಅವ್ರ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಾವಳೆ, ಅಂದರೆ ಬೆಲ್ಲ ಕುಟ್ಕೊಡ್ತಾವಳೆ. ಈ ಕಡೆ ನಮ್ಮ ಶ್ರೀಮತಿಯವರು ಮೈದಾ ಹಿಟ್ಟನ್ನೆಲ್ಲ ಜರಡಿ ಹಿಡಿದು ಮೈದಾ ಹಿಟ್ಟು ಕಲಿಸ್ತಾವ್ರೆ. ಇಲ್ಲಿ ಪಡ್ಸಾಲೆನಲ್ಲಿ ನಮ್ಮ ಅತ್ತೆ ಹೂವು ಕಟ್ತಾವ್ರೆ. ಅತ್ತೆ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ತಂಗಿ ಇವರು. ಇನ್ನೊಂದು ಕಡೆ ತೆಂಗಿನಕಾಯಿ ತುರಿತಾವ್ರು ನೋಡ್ರಿ. ಇವರು ಸಹ ನಮ್ಮ ಅತ್ತೆ, ನಮ್ಮ ಅಪ್ಪಂಗೆ ಅಕ್ಕ ಆಗಬೇಕು. ಮೊದಲೆಲ್ಲ ಇವ್ರನ್ನ ನಾವು ಲಕ್ಕತ್ತೆ ಲಕ್ಕತ್ತೆ ಅಂತಿದ್ವಿ. ನನ್ನ ಮಗಳು ಹುಟ್ಟಿ ಅವಳು ಇವ್ರನ್ನ ಅಜ್ಜಿ ಅಂತ ಕರೆಯೋಕ್ಕೆ ಶುರು ಆದಮೇಲೆ ನಮಗೂ ಅದೇ ರೂಢಿ ಆಗೋಯ್ತು. ನಾವು ಈಗ ಲಕ್ಕಜ್ಜಿ ಲಕ್ಕಜ್ಜಿ ಅಂತಲೇ ಕೂಗ್ತೀವಿ. ನಮ್ಮ ಜಾಣೆ ಮಗಳು ಚಿಕ್ಕ ಪಾಪು ಇದ್ದಾಗ ಮಗುಗೆ ನೀರೊಯ್ದು ಸ್ನಾನ ಮಾಡಿಸಿದ್ದು ಇವರೇನೆ. ನಮ್ಮ ಜಾಣೆ ಮಗಳು ಬೆಲ್ಲ ಕುಟ್ಟಿದ್ದೆಲ್ಲ ಆಯಿತು. ಈಗ ಕಡಲೆಕಾಯಿ ಸುಲಿತಾವಳೆ. ನಮ್ಮ ಕಡೆ ಹೀಗೇನೆ ಚಿಕ್ಕ ಪುಟ್ಟ ಫಂಕ್ಷನ್ನು, ಒಂದು 20-30 ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಈ ಥರ ಅಣ್ಣ ತಮ್ಮದಿರು, ಚಿಕ್ಕಮ್ಮ, ಅತ್ತೆ ಇವರೆಲ್ಲ ಬಂದು ಹೆಲ್ಪ್ ಮಾಡಿಕೊಡ್ತಾರೆ. ಆಗಲೇ ನೋಡಿರಿ, ನಮ್ಮ ಶ್ರೀಮತಿಯವರು ಸಾಂಬಾರ್ಗೆ ಖಾರ ರುಬ್ಕೋತಾವ್ರೆ. ಈಗ ರಾತ್ರಿ 12 ಗಂಟೆ, ಮಧ್ಯರಾತ್ರಿ ಅಂದ್ಕೊಳ್ಳಿ. ಈಗ ಕರ್ಗಡ್ಬು ಮಾಡ್ತಾವ್ರೆ. ಅದಕ್ಕೆ ನಮ್ಮ ಶ್ರೀಮತಿಯವ್ರಿಗೆ ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆಯವರೆಲ್ಲ ಬಂದು ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಅಡುಗೆ ಮಾಡ್ತಿರೋದು ಯಾಕಂದರೆ ನಾಳೆ ನಮ್ಮ ಮನೆಗೆ ಮೋಲ್ಡ್ ಹಾಕಿಸ್ತಿದ್ದೀವಿ. ಮನೆಗೆ ಮೋಲ್ಡ್ ಹಾಕಿದಾಗ ಸ್ವಲ್ಪ ಸ್ವೀಟ್ ಮಾಡಿ ಒಂದು 10-6 ಜನಕ್ಕೆ ಊಟ ಹಾಕ್ಬೇಕಂತೆ. ಹಾಗಾಗಿ ಈ ತಯಾರಿ. ಇದು ಮಾರನೇ ದಿನ ಬೆಳಗ್ಗೆ. ಇವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಐತೆ. ಏನೇ ಕೆಲಸ ಶುರು ಮಾಡೋದಕ್ಕೂ ಒಳ್ಳೆ ದಿನ. ಅದಕ್ಕೆ ಇವತ್ತು ಮನೆಗೆ ಮೋಲ್ಡ್ ಹಾಕ್ಸೋಣ ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು. ಈ ವ್ಲಾಗ್ ಮಾಡಿ ತಿಂಗಳ ಮೇಲೆ ಆಯಿತು, ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗಿದೆ, ಕ್ಷಮೆ ಇರಲಿ. ನಮ್ಮ ಕಡೆ ಕಾಂಕ್ರೀಟ್ ಹಾಕೋದಕ್ಕೆ ಬರ್ತಾರಲ್ಲ, ಅವ್ರನ್ನ ಗ್ಯಾಂಗ್ನವರು ಅಂತೀವಿ. ಬೆಳಿಗ್ಗೆ 7:30 ಮೇಲೆ ಕೆಲಸ ಶುರು ಮಾಡೋದಕ್ಕೆ ಟೈಮೇನೋ ಚೆನ್ನಾಗಿಲ್ವಂತೆ, ಅಷ್ಟರೊಳಗಡೆ ಕೆಲಸ ಶುರು ಮಾಡಬೇಕು. ಆ ಗ್ಯಾಂಗ್ನವ್ರು ಯಾವಾಗಾದರೂ ಬರಲಿ, ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಗ್ಯಾಂಗ್ನವರು ಬಂದರು. ನಮಗೆ ಅವರು ಹೇಳಿದ ಟೈಮ್ಗಿಂತ ಸ್ವಲ್ಪ ಬೇಗನೆ ಬಂದರು. ಇಲ್ಲಿ ಮೇಲೆಲ್ಲ ಕಂಬಿ ಕಟ್ಟಿದ್ರಲ್ಲ, ಇಲ್ಲಿ ನಿಂತ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ನಮ್ಮ ಶ್ರೀಮತಿಯವರು ನಿಂತ್ಕೊಂಡೇ ಪೂಜೆ ಮಾಡಿದ್ರು. ನಾವು ಈ ಮನೆಗೆ ಪಾಯಿದ ಪೂಜೆ ಮಾಡಿದ್ದು ಬಸವನ ಜಯಂತಿ ದಿನಾನೇ. ಆಗ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ, ಆ ಟೈಮಲ್ಲಿ ಪೂಜೆ ಮಾಡಿದ್ದು. ಆಮೇಲೆ ಬಾಗಿಲಿಡೋ ಶಾಸ್ತ್ರಕ್ಕೂ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ದು. ಇವತ್ತು ಸಹ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂದ್ಕೊಂಡಿದ್ವಿ, ಆದರೆ ಆ ಟೈಮ್ಗೆ ಆಗಲಿಲ್ಲ. ಇವರು ರಾತ್ರೆಲ್ಲ ಅಡುಗೆ ಮಾಡ್ತಿದ್ರು. ಆಮೇಲೆ ಹಾಗೆ ಬಂದು ಸುಮ್ಮನೆ ಪೂಜೆ ಮಾಡೋದಕ್ಕಾಗುತ್ತಾ? ಅಡುಗೆ ಎಲ್ಲ ಆದಮೇಲೆ ನಮ್ಮ ಶ್ರೀಮತಿಯವರು ಮತ್ತೆ ಮನೆಯೆಲ್ಲ ನೆಲ ಒರೆಸಿ ಅವರು ಸ್ನಾನ ಮಾಡಿ ಮೊದಲು ಮನೆಯಲ್ಲಿ ಪೂಜೆ ಮಾಡಿನೇ ಬಂದಿದ್ದು. ಹಾಗಾಗಿ ನಾವು ಅಂದ್ಕೊಂಡಂಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜೆ ಮಾಡೋದಕ್ಕಾಗಲಿಲ್ಲ. ಈ ಕಾಂಕ್ರೀಟ್ ಹಾಕೋದಕ್ಕೆ ಗ್ಯಾಂಗ್ನವರು ಯಾವಾಗಾದರೂ ಬರಲಿ, ಅವ್ರು ಬರೋ ಅಷ್ಟರಲ್ಲಿ ನಾವು ಒಂದು ಸಲ ಪೂಜೆ ಮಾಡೋ ಶಾಸ್ತ್ರ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಂಡ್ವಿ. ನಮ್ಮ ಮೇಸ್ತ್ರಿನೂ ಬಂದುಬಿಟ್ಟು ಸ್ವಲ್ಪ ಸಿಮೆಂಟು ಜಲ್ಲಿ ಎಲ್ಲ ಕಲಿಸ್ಬಿಟ್ಟು, ಇಲ್ಲಿ ದೇವಮೂಲೆ ಅಂತಾರಲ್ಲ, ನಾವು ದೇವಮೂಲೆ ಅಂತೀವಿ, ಬೇರೆಯವರೆಲ್ಲ ಈಶಾನ್ಯ ಮೂಲೆ ಏನೋ ಅಂತಾರೆ. ಅದೇ ಮೂಲೆಯಲ್ವ ಪೂಜೆ ಮಾಡೋದೆಲ್ಲ, ಪಾಯ್ದ ಪೂಜೆ ಎಲ್ಲ. ಆ ಮೂಲೆಯಲ್ಲೇ ಕಾಂಕ್ರೀಟ್ ಹಾಕೋ ಥರ ಒಂಚೂರು ಶಾಸ್ತ್ರಕ್ಕೆ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಆಮೇಲೆ ಇನ್ನೊಂದು ಮಾತು, ಪೂಜೆ ಮಾಡುವಾಗ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು ಅಂತೆಲ್ಲ ಯಾರೂ ಕಮೆಂಟ್ ಮಾಡಬೇಡ್ರಿ. ಅದು ನಮಗೂ ಗೊತ್ತು. ಆದರೆ ರಾತ್ರಿ ಅಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಬೆಳಗ್ಗೆ ಸೀರೆ ಉಟ್ಕೊಂಡು ರೆಡಿಯಾಗಿ ಬರೋವಷ್ಟು ಪುರ್ಸೊತ್ತು ನಮ್ಮ ಶ್ರೀಮತಿಯವ್ರಿಗೆ ಇರಲಿಲ್ಲ. ದೇವ್ರ ಪೂಜೆ, ಆರಾಧನೆ ಇವಕ್ಕೆಲ್ಲ ಇಲ್ಲಿ ಸೀರೆಗಿಂತ ಮುಖ್ಯವಾಗಿ ಬೇಕಿರೋದು ಭಕ್ತಿ. ಈ ಗ್ಯಾಂಗ್ನವರು ಒಂದು ಟ್ಯಾಂಕರು ಮತ್ತು ಒಂದು ಡ್ರಮ್ ಕೇಳಿದರು. ಅದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ವಿ. ಇವ್ರು ಬರ್ತಿದ್ದಂಗೆ ಇವ್ರದ್ದೇನೋ ಮೆಟೀರಿಯಲ್ಲು, ಮಿಷನರಿಗಳೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಇಳಿಸ್ಕೋತಿದ್ರು. ಇನ್ನೊಂದು ಕಡೆ ಸ್ವಲ್ಪ ಜನ ಇಲ್ಲಿ ಲಿಫ್ಟು ಜೋಡಿಸ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋತಿದ್ರು. ನೆಲ ಸ್ವಲ್ಪ ತಗ್ಗು ದಿಬ್ಬ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅಗದು ಸಮ ಮಾಡಿಕೊಂಡು ಲಿಫ್ಟ್ ಜೋಡಿಸ್ಕೋತಾ ಇದ್ರು. ನಮ್ಮ ಶ್ರೀಮತಿಯವರು ಪೂಜೆ ಮಾಡಿ ಆಗಲೇ ಮನೆಗೆ ಹೋಗ್ಬಿಟ್ರು. ಅವ್ರಿಗೂ ಅಲ್ಲಿ ಅದು ಇದು ಕೆಲಸ ಅಂತ ಇರುತ್ತಲ್ಲ, ಅದಕ್ಕೆ ಈ ಗ್ಯಾಂಗ್ನವ್ರ ಮಿಷನರಿಗಳಿಗೆಲ್ಲ ನಾನೇ ಪೂಜೆ ಮಾಡಿದೆ. ಆಮೇಲೆ ನಾನು ಪೂಜೆ ಮಾಡುವಾಗ ಇವರು ಬೇವಿನ ಸೊಪ್ಪು ತಂದಿಟ್ರು ಒಬ್ಬರು. ಯಾಕೆ ಅಂತ ಕೇಳಿದ್ದಕ್ಕೆ, ಬೇವಿನ ಸೊಪ್ಪು ಅಂದರೆ ಮಾರಮ್ಮ ಅಲ್ವಾ, ಅದಕ್ಕೆ ಅಂದರು. ಒಬ್ಬೊಬ್ಬರು ನಂಬಿಕೆ ಒಂದೊಂದು ಥರ ಇರುತ್ತೆ. ಈ ಗ್ಯಾಂಗ್ನವರು ಮಧುಗಿರಿನವರು. ಬಹುಶಃ ಇವರು ನಮ್ಮ ದಂಡಿನ ಮಾರಮ್ಮ ತಾಯಿನ ಆರಾಧಿಸ್ತಾರೆ ಅನಿಸುತ್ತೆ. ಆಮೇಲೆ ಪೂಜೆ ಆದಮೇಲೆ ಇವರು ಮಿಷಿನ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿ ಚೆಕ್ ಮಾಡ್ಕೋತಿದ್ರು, ಲಿಫ್ಟ್ ಮಾಡಿ ನೋಡ್ತಿದ್ರು. ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆನೇ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗಲಿ, ಸರಿಪಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಚೆಕ್ ಮಾಡ್ಕೋತಾರೆ. ಮೋಲ್ಡ್ಗೆ ಕಾಂಕ್ರೀಟ್ ಹಾಕೋದಕ್ಕಿಂತ ಮುಂಚೆ ಮೊದಲು ಸಿಮೆಂಟ್ ತಿಳಿ ಹಾಕ್ಕೋತಾರೆ ಈ ಥರ. ಆಮೇಲೆ ಇದ್ರ ಮೇಲೆ ಕಾಂಕ್ರೀಟ್ ಹಾಕೋದು. ಆಮೇಲೆ ಕಾಂಕ್ರೀಟ್ ತಟ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಇಬ್ಬರು ಬೇಲ್ದಾರರು ಅವರೇ, ಜೊತೆಗೆ ನಮ್ಮ ಎಲೆಕ್ಟ್ರಿಷಿಯನ್ನು ಬಂದವ್ರೆ. ಮೇಲೆ ಪೈಪ್ ಹಾಕಿರ್ತಾರಲ್ಲ, ಅದೇನಾದರೂ ಪ್ರಾಬ್ಲಮ್ ಆದರೆ ಅಂತ ನೋಡ್ಕೊಳ್ಳೋದಕ್ಕೆ ಅಂತ ಬಂದವ್ರೆ.
ನಾವು ಈ ದಿನಕ್ಕೋಸ್ಕರನೇ ಒಂದು ತಿಂಗಳು ಕಾಯ್ದಿದ್ದೀವಿ. ನಾನಾಗಲೇ ಹೇಳಿದ್ನಲ್ಲ, ಮನೆ ಪಾಯ ಹಾಕಿದ್ದು ಬಸವನ ಜಯಂತಿ ದಿನವೇ ಅಂತ. ಈಗ ನಾವು ಮೋಲ್ಡ್ ಹಾಕೋದು ಸಹ ಬಸವನ ಜಯಂತಿ ದಿನವೇ ಹಾಕಬೇಕು ಅಂತ ಕಾಯ್ದಿದ್ದು. ನಮ್ಮ ಮೇಸ್ತ್ರಿಗೂ ಬಸವನ ಜಯಂತಿಗೆ ಮೋಲ್ಡ್ ಹಾಕಬೇಕು ಅಂತ ಹೇಳಿದ್ವಿ. ಅವರು ಇಲ್ಲ ಸರ್, ಅವತ್ತು ಸ್ವಲ್ಪ ತುಂಬ ಬ್ಯುಸಿ ಇರುತ್ತೆ, ಈ ಕೆಲಸದವರೆಲ್ಲ ಸಿಗೋದೆಲ್ಲ ಕಷ್ಟ ಅನಿಸುತ್ತೆ ಅಂತ ಹೇಳಿದ್ರು. ಇಲ್ಲ, ನಾವು ಅವತ್ತೇ ಹಾಕಬೇಕು ಮೋಲ್ಡು ಅಂತ ಹೇಳಿದ್ದಕ್ಕೆ ಸರಿ ನೋಡೋಣ ಅಂತ ಹೇಳಿದ್ರು. ಕೊನೆಗೂ ನಮಗೆ ಒಳ್ಳೆ ಕಾಲ ಗಳಿಗೆ ಅದೇನೋ ಅಂತಾರಲ್ಲ, ಅದೆಲ್ಲ ಕೂಡಿ ಬಂತು. ಈಗ ನಮ್ಮ ಟೈಮು ಚೆನ್ನಾಗಿದೆ ಅನಿಸುತ್ತೆ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾೈತೆ. ಕಾಂಕ್ರೀಟ್ ಹಾಕೋದು ಅಂದರೆ ಯಾವ ಥರ ನಾನು ನೋಡಬೇಕು ಅಂತ ಹೇಳಿ ನಮ್ಮ ಜಾಣೆ ಮಗಳು ಕೇಳಿದ್ಲು. ಅದಕ್ಕೆ ಅವಳನ್ನು ಕರ್ಕೊಬಂದಿದ್ದೀನಿ. ಅವಳು ಕುತೂಹಲದಿಂದ ಎಲ್ಲ ನೋಡ್ತಾ ಇದ್ದಾಳೆ ನೋಡ್ರಿ. ಆಮೇಲೆ ಈ ಗ್ಯಾಂಗ್ನವರು ಕೆಲಸ ಮುಗಿಯೋವರೆಗೂ ಊಟ ತಿಂಡಿ ಏನೂ ಕೇಳೋದಿಲ್ಲ. ಬೆಳಗ್ಗೆ ತಿಂಡಿನೂ ಬೇಡ ಅಂದರು. ಒಂದೇ ಸಲ ಕೆಲಸ ಮುಗಿಸಿನೇ ನಾವು ಊಟ ಮಾಡ್ತೀವಿ ಅಂದರು. ನಮ್ಮ ಶ್ರೀಮತಿಯವರು ಊಟ ತಂದಿಟ್ಟು ಅವ್ರ ಕೆಲಸ ಮುಗಿಯೋದನ್ನೇ ಕಾಯ್ತಾ ಇದ್ದರು. ಇಲ್ಲಿ ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಅಪ್ಪ ಎಲ್ಲ ಇದ್ದಾರೆ ನೋಡ್ರಿ. ಕಾಂಕ್ರೀಟ್ ಹಾಕೋ ಕೆಲಸ ಎಲ್ಲ ಮುಗೀತು. ಇವರೆಲ್ಲ ಮೋಲ್ಡ್ ಕಾಂಕ್ರೀಟ್ ಹಾಕಿದ್ಮೇಲೆ ಅವ್ರದ್ದೇನು ಮಿಷಿನೆಲ್ಲ ತಂದು ಜೋಡಿಸ್ಕೊಂಡಿದ್ರು, ಅದೆಲ್ಲ ಮತ್ತೆ ಬಿಚ್ಚಿ ತೊಳೆದು, ಅವ್ರ ಗಾಡಿ ಇರುತ್ತೆ ವೆಹಿಕಲ್ಲು, ಅದರೊಳಗೆಲ್ಲ ತುಂಬಿಕೊಂಡು ಲಾಸ್ಟಲ್ಲಿ ಕೈಕಾಲೆಲ್ಲ ಮುಖ ಎಲ್ಲ ತೊಳ್ಕೊಂಡು ಊಟಕ್ಕೆ ಬಂದರು. ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು, ಅದಕ್ಕೆ ಇವರೊಂದು ಉಪಾಯ ಮಾಡಿದ್ರು. ಏನು ಮಾಡಿದ್ದಾರೆ ನೋಡ್ರಿ, ಅವ್ರದ್ದು ವೆಹಿಕಲ್ ಇರುತ್ತಲ್ಲ, ಗಾಡಿ ದೊಡ್ಡದು, ಅದನ್ನು ಅಡ್ಡಡ್ಡ ನಿಲ್ಲಿಸೋರೆ ಸೂರ್ಯನ ಬಿಸಿಲು ಬೀಳ್ದಂಗೆ. ಅದ್ರ ನೆರಳಲ್ಲಿ ಊಟಕ್ಕೆ ಕೂತ್ಕೊಂಡ್ರು. ಸರಿ, ನಮ್ಮ ಶ್ರೀಮತಿಯವರು, ನಮ್ಮ ಅತ್ತೆಯವರು, ನನ್ನ ಫ್ರೆಂಡು, ನಾವು ಎಲ್ಲ ಊಟಕ್ಕೆ ಬಡಿಸ್ತಾ ಇದ್ವಿ ಅವ್ರಿಗೆ. ನಮ್ಮ ಶ್ರೀಮತಿಯವ್ರು ಏನೇನು ಅಡುಗೆ ಮಾಡಿದ್ದಾರೆ ಅಂದರೆ ಕರ್ಗಡ್ಬು ಮಾಡಿದ್ದಾರೆ ನೋಡ್ರಿ. ಬ್ಲ್ಯಾಕ್ ಫಸ್ಟಲ್ಲಿ ನೋಡಿದ್ರಿ, ಕರ್ಗಡ್ಬು, ಹೆಸರುಬೇಳೆ, ಚಿತ್ರಾನ್ನ, ಅನ್ನ ಸಾರು, ಹಪ್ಳ, ಈ ಥರ ಏನೇನೋ ಮಾಡಿದ್ದಾರೆ. ಇವು ಬೆಳಗ್ಗೆ ಎದ್ದುಬಿಟ್ಟು ಇಷ್ಟೆಲ್ಲ ಐಟಮು ಮಾಡೋದಕ್ಕಾಗೋದಿಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಕರ್ಗಡ್ಬು, ಒಬ್ಬಟ್ಟಿನ ಸಾಂಬಾರು ಮತ್ತು ಚಿತ್ರಾನ್ನ ಗೊಜ್ಜು ಇಷ್ಟು ಐಟಮು ಮಾಡಿಟ್ಕೊಂಡಿದ್ರು. ಆಮೇಲೆ ನಮ್ಮ ಶ್ರೀಮತಿಯವರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಚಿತ್ರಾನ್ನ, ಅನ್ನ, ಹಪ್ಳ ತೇಲ್ಸೋದು, ಪೂರಿ ಏನೇನೋ ರೆಡಿ ಮಾಡ್ಕೊಂಡ್ರು. ಇವನ್ನೆಲ್ಲ ಐಟಮು ರೆಡಿ ಮಾಡ್ಕೊಂಡು ಬಂದರು. ಅಂದರೆ ಕೊನೆಯಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರು, ಖುಷಿಯಾಗಿ ಊಟ ಮಾಡಿಕೊಂಡು ಖುಷಿಯಾಗಿ ಹೋದರು. ಅದೇ ನಮ್ಗೆ ಸಂತೋಷ. ಇವ್ರದ್ದೆಲ್ಲ ಊಟ ಆಗಿ ಹೋದ್ಮೇಲೆ ನಮಗೆ ಪರಿಚಯ ಇದ್ದವರು ಮತ್ತು ದಾರಿನಲ್ಲಿ ಓಡಾಡೋರು ಕೆಲವ್ರನ್ನೆಲ್ಲ ಕರೆದು ಊಟಕ್ಕಿಟ್ವಿ. ಆಮೇಲೆ ನಾವು ಮನೆಗೆ ಬಂದ್ವಿ. ಮೋಲ್ಡ್ ಹಾಕಿದ್ಮೇಲೆ ಮನೇನ ಕತ್ಲಾಗಿ ಬಿಡಬಾರ್ದಂತೆ, ದೀಪ ಹಚ್ಚಿಡ್ರಿ ಅಂತ ಹೇಳಿದರು. 5 ದಿನ 9 ದಿನ ಈ ಥರ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ದೀಪ ಹಚ್ಚಿರಿ, ಆಮೇಲೆ ಲೈಟ್ ಬಿಟ್ಕೊಳ್ರಿ ಅಂತ ಹೇಳಿದ್ರು. ಸಂಜೆ ಬಂದು ನಮ್ಮ ಶ್ರೀಮತಿಯವರು ಈ ಬೆನ್ಕಪ್ಪನ್ನು ಮಾಡಿಟ್ಟು ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿಟ್ಟಿದ್ದಾರೆ ನೋಡ್ರಿ. ಇದು ಮೋಲ್ಡ್ ಹಾಕಿದ ಮಾರನೇ ದಿನ ಬೆಳಿಗ್ಗೆ ಒಬ್ಬರು ಬೇಲ್ದಾರರು ಮತ್ತು ಒಬ್ಬರು ಹೆಲ್ಪರ್ ಬಂದವ್ರೆ. ಈ ಸೆಂಟ್ರಿಂಗ್ ಹೊಡೆದಿರ್ತಾರಲ್ಲ ಸೈಡ್ ಅಲ್ಲಿಗೆ ಎಲ್ಲ ಬಿಚ್ತಾವ್ರು ನೋಡ್ರಿ. ಸೈಡ್ ಅಲ್ಲಿಗೆ ಎಲ್ಲ ತೆಗೆದಾಕ್ತಿರೋದು ಯಾಕೆಂದರೆ ಸುತ್ತ ಇಟ್ಕೆನಲ್ಲಿ ಒಂದು ವರ್ಷ ಕಟ್ತಾರೆ. ನಾವು ನೀರು ಕಟ್ಟಬೇಕಂತ ಇದಕ್ಕೆ, ಇವಾಗ ನೀರು ಕಟ್ಟಬೇಕು ಈ ಟೈಮಲ್ಲಿ. ಅದಕ್ಕೆ ಸುತ್ತ 1 ವರ್ಷ ಎಲ್ಲ ಇಟ್ಕೆಯಲ್ಲಿ ಕಟ್ಬಿಟ್ಟು ಮಧ್ಯೆ ಬಾಕ್ಸ್ ಥರ ಏನೋ ಕಟ್ತಾರೆ ನೋಡ್ರಿ. ಈ ಥರ ಸುತ್ತ ಇಟ್ಕೆಯಲ್ಲಿ ಕಟ್ಟಿದ್ದಾರೆ. ಮತ್ತು ಈ ಥರ ಸಿಮೆಂಟಲ್ಲಿ ಬಾಕ್ಸ್ ಥರ ಮಾಡಿಟ್ಟಿದ್ದಾರೆ. ಇದ್ರ ತುಂಬ ನೀರು ಬಿಡಬೇಕು 21 ದಿನ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ವಿ. ಈಗ ಸಂಜೆ ಆಯಿತು, ದೀಪ ಹಚ್ಚೋದಕ್ಕೆ ಹೇಳಿದ್ರಲ್ಲ, ನಮ್ಮ ಶ್ರೀಮತಿಯವರು ದೀಪ ಹಚ್ಚೋದಕ್ಕೆ ಬಂದವ್ರೆ. ಮೋಲ್ಡ್ ಹಾಕೋ ಹಿಂದಿನ ದಿನ ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಕೆಲಸ ಎಲ್ಲ ಮಾಡಿದ್ರಲ್ಲ, ಅಡುಗೆ ಮಾಡೋದು ಮತ್ತು ನಿದ್ದೆಗೆಟ್ಕೊಂಡು ಅವತ್ತು ಬೆಳಿಗ್ಗೆ ಎಲ್ಲ ಬಂದವ್ರಿಗೆಲ್ಲ ಊಟಕ್ಕೋದು ಎಲ್ಲ ಕೆಲಸ ಮಾಡಿದರು. ಅವತ್ತು ಸಾಯಂಕಾಲದಷ್ಟೊತ್ತಿಗೆ ಇವ್ರು ಸುಸ್ತಾಗ್ಬಿಟ್ರು. ಇವ್ರಿಗೆ ಹುಷಾರಿಲ್ದಂಗೆ ಬೇರೆ ಆಯಿತು. ಮತ್ತು ಡ್ರಿಪ್ಸ್ ಎಲ್ಲ ಹಾಕ್ಸಿದ್ವಿ. ಇವತ್ತು ಮತ್ತೆ ಹುಷಾರಾದರು ನೋಡ್ರಿ. ಈ ಹೆಣ್ಮಕ್ಳು ಈ ದೀಪದ್ದು ಎಣ್ಣೆನೆಲ್ಲ ತಲೆಗೆ ಒರೆಸ್ಕೊಳೋದು ಮಾತ್ರ ಬಿಡಲ್ಲ. ಹುಷಾರಾದರೂ ಈಗ ಚೆನ್ನಾಗಿದ್ದಾರೆ. ಅದೇ ನೋಡ್ರಿ, ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆಲ್ಲ ಹೂವು ಮುಟ್ಕೊಂಡು ಬಂದು ದೀಪ ಹಚ್ಚಿದ್ರು. ಆಮೇಲೆ ಇದು ಮೇಲೆ ಮೋಲ್ಡ್ಗೆ ನೀರು ಬಿಡೋದು ಕೇಳಿದ್ರಲ್ಲ,
ಎಲ್ಲ ಕಟ್ಟೆಗೆಲ್ಲ ನೀರು ತುಂಬಿಸ್ತಾ ಇದ್ದೀವಿ. ಸಂಪಿಂದ ಪೈಪ್ ಹಾಕ್ಕೊಂಡು ನೀರು ತುಂಬಿಸ್ತಾ ಇದ್ದೀವಿ. ಇಲ್ಲಿ ನೋಡಿರಿ, ಒಂದು ಕಟ್ಟೆ ತುಂಬ ತುಂಬ್ಸೋಕೆ ಹೇಳಿದರು. ನೋಡಿರಿ, ಈ ಥರ ಎಲ್ಲ ತುಂಬ ತುಂಬಿಸಿದ್ದೀವಿ. ಇನ್ನೂ ಇರೋ ಒಂದು 6 ಬಾಕ್ಸ್ ಮಾಡಿದ್ದಾರೆ ಈ ಥರ ಕಟ್ಟೆಗಳು ಕಟ್ಟಿ. ಅವಕ್ಕೆಲ್ಲನೂ ನೀರು ತುಂಬಿಸಿ ಮನೆಗೆ ಹೋಗ್ತೀವಿ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮುಗಿಸಿ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.